ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ 2030ರಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ನಮಗೆ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಇವಾಗ ಏನ್ ಎಲಿವೇಶನ್ ನೋಡ್ತೀರಾ, ಈ ತರ ಬರುತ್ತೆ. ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್, ರೋಡ್ ಸೈಡ್ ಗೆ ನಮಗೆ ಡೋರ್ ಇರೋದ್ರಿಂದ 100% ನಮಗೆ ವೆಂಟಿಲೇಷನ್ ಅಕಾಮಿಡೇಷನ್ ಇರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ. ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು ಸರ್ವೆಂಟ್ ರೂಮ್, ಅಂದ್ರೆ ಒಂದು ಫ್ಯಾಮಿಲಿ ಇರೋ ತರ ಒಂದು ರೂಮ್ ಕೂಡ ಮಾಡಿದ್ದಾರೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ನಮಗೆ 2 BHK ಪ್ರಾವಿಷನ್ ಮಾಡಿರುವಂತದ್ದು. ರೋಡ್ ವಿಡ್ತ್ ನೋಡಬಹುದು 30 ಅಡಿ ಕಾಂಕ್ರೀಟ್ ರೋಡ್ ಆಗಿರುವಂತದ್ದು, ತುಂಬಾ ವೈಲ್ಡ್ ಆಗಿದೆ. ಜೊತೆಗೆ ಈ ಲೊಕೇಶನ್ ಅಟ್ಮಾಸ್ಫಿಯರ್ ನ ನೋಡಿದ್ರೆ ತುಂಬಾ ಮನೆಗಳು ನೀವು ನೋಡಬಹುದು. ಪ್ರೆಸೆಂಟ್ ನೋಡಿ ದೊಡ್ಡ ದೊಡ್ಡ ಮನೆಗಳು ಕೂಡ ಮನೆ ಮುಂದೆಗಡೆ ನಮಗೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸರೌಂಡಿಂಗ್ ಫುಲ್ ನಮಗೆ ರೆಂಟಲ್ ಇನ್ಕಮ್ ಗೆ ತುಂಬಾ ಹೈಲಿ ಡಿಮ್ಯಾಂಡ್ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಬಿಲ್ಡ್ ಆಗಿರುವಂತದ್ದು. ಇದು ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ರೋಡ್ ಇರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಮಾತಾಡೋದಾದ್ರೆ ಮತ್ತೆ ಈ ಪ್ರಾಪರ್ಟಿ ಲೊಕೇಶನ್ ಬಗ್ಗೆ ಮಾತಾಡೋದಾದ್ರೆ, ಈ ಪ್ರಾಪರ್ಟಿ ಬಂದು ನಮಗೆ ಪಂಚಾಯತಿ ಖಾತೆಗೆ ಸೇರಿರುವಂತಹ ಪ್ರಾಪರ್ಟಿ ಆಗಿದೆ. ಎಕ್ಸಾಕ್ಟ್ ಬನ್ನರ್ಘಟ್ಟ ರೋಡ್ ಏನ್ ಕೋಳಿ ಫಾರ್ಮ್ ಬಸ್ ಸ್ಟಾಪ್ ಇದೆಯಲ್ಲ, ಎಕ್ಸಾಕ್ಟ್ ಆ ಬಸ್ ಸ್ಟಾಪ್ ಗೆ ನಮಗೆ 800 ಮೀಟರ್ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಆಮೇಲೆ 378 ಬಸ್ ರೂಟ್ ಗೆ ಏನ್ ಬಸ್ ಸ್ಟಾಪ್ ಬರುತ್ತೆ, ಈ ಪ್ರಾಪರ್ಟಿ ಇದೆ ಜಸ್ಟ್ 100 ಮೀಟರ್ ದೂರದಲ್ಲಿ, 100 ಮೀಟರ್ ಹತ್ರದಲ್ಲಿ ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪ್ ಬಂದ್ಬಿಟ್ಟು ನಮಗೆ 378 ಕೆಂಗೇರಿ ಟು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತಹ ಬಸ್ ರೂಟ್ಗೆ ಈ ಪ್ರಾಪರ್ಟಿ ಜಸ್ಟ್ 100 ಮೀಟರ್ ದೂರದಲ್ಲಿ ಇರುವಂತದ್ದು. ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ ಏನಿದೆ, ಎಕ್ಸಾಕ್ಟ್ 2 ಕಿಲೋಮೀಟರ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಗೆ ತುಂಬಾ ಹತ್ರ ಏನು ಅಂದ್ರೆ ಶೇರ್ಡ್ ಸ್ಕೂಲ್ ಇದೆ, ಟಿಜೋನ್ ಕಾಲೇಜ್ ಇದೆ, ಜೊತೆಗೆ ನಿಮ್ಗೆ ಗ್ರೀನ್ವುಡ್ ಪಬ್ಲಿಕ್ ಸ್ಕೂಲ್ ಇದೆ. 2-3 ತರ ಸ್ಕೂಲ್ಗಳು ಇಲ್ಲಿ ಬರುತ್ತೆ ನಮ್ಗೆ. ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಗಳೇ, ಶೇರ್ವುಡ್, ಗ್ರೀನ್ವುಡ್, ರಾಯಲ್ ವುಡ್, ಆ ತರ ಸ್ಕೂಲ್ಗಳಿಗೆಲ್ಲ ನಮ್ಗೆ ತುಂಬಾ ಹತ್ರ ಇದೆ. BMTC ಬಸ್ ಸ್ಟಾಪ್ ಬರ್ತಾ ಇದ್ರೆ ಈ ಪ್ರಾಪರ್ಟಿಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಜಸ್ಟ್ 6 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಕನೆಕ್ಟಿವಿಟಿಗೆ ತುಂಬಾ ಮಾಡಿಸಿದ ಮನೆ, ಬಟ್ ಪಂಚಾಯತಿ ಖಾತಾ ಇದು. ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಜೊತೆಗೆ ಕಡಿಮೆಗೆ ಸಿಗ್ತಾ ಇರುವಂತಹ ಪ್ರಾಪರ್ಟಿ ಇದು. ಲೋ ಬಜೆಟ್ ಅಲ್ಲಿ ಹೇಳ್ತಾ ಇರುವಂತದ್ದು, ಒಳ್ಳೆ ರೆಂಟಲ್ ಇನ್ಕಮ್ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಹಾಗೆ ಮನೆ ಬಗ್ಗೆ ಏನಾದ್ರು ಮಾತಾಡೋದಾದ್ರೆ, ಈಗ ನಾವು ಕಾರ್ ಪಾರ್ಕಿಂಗ್ ಅಲ್ಲಿ ಇದೀವಿ. ಈ ಬಾಕ್ಸ್ ಗಳೆಲ್ಲ ನೋಡಬಹುದು. ರೀಸೆಂಟ್ ಆಗಿ ನಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ನ ಆಗಿರೋದು. ಹೊಸ ಮನೆ ಇದು, ಇನ್ನ ನಮಗೆ ಟೆನೆಂಟ್ಸ್ ಗಳು ಯಾರು ಕೊಟ್ಟಿಲ್ಲ. ಬಟ್ ಈಗ ಟೆನೆಂಟ್ಸ್ ಗಳು ಯಾರನ್ನ ಬಂದ್ ಕೇಳಿದ್ರೆ ಟೆನೆಂಟ್ಸ್ ಕೊಡೋದಕ್ಕೆ ಇವ್ರಿಗೆ ಆಲ್ರೆಡಿ ರೆಡಿ ಮಾಡ್ತಾ ಇದಾರೆ. ಈ ಬಾಕ್ಸ್ ಗಳನ್ನ ನೋಡಬಹುದು. ಫಿನೋಲಕ್ಸ್ ವೈರು, ಆಂಕರ್ ವೈರ್ ನ ಯೂಸ್ ಮಾಡಿದರೆ. ಜೊತೆಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಜಾಗ್ವರ್ ಮತ್ತೆ ಹಿಂಡ್ವೇರ್ ಐಟಮ್ಸ್ ನಮಗೆ ಯೂಸ್ ಮಾಡಿರುವಂತದ್ದು. ಅದಕ್ಕೆ ಪ್ರೂಫ್ ಇಲ್ಲೇ ನೋಡಬಹುದು. ಇನ್ನ ಇವರು ಕ್ಲೀನ್ ಮಾಡಿಲ್ಲ. ಇನ್ನ ಕಾರ್ ಪಾರ್ಕಿಂಗ್ ವಿಷಯಕ್ಕೆ ಏನಾದ್ರು ಬಂದ್ರೆ ನೋಡಬಹುದು ವೀಕ್ಷಕರೇ, ಇಲ್ಲಿ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಪ್ರಾವಿಷನ್ ಮಾಡಿದ್ದಾರೆ. ಸಮ್ ಕೆಪಾಸಿಟಿ ಬಂದ್ಬಿಟ್ಟು ನಮಗೆ 10K 10,000 ಲೀಟರ್ ಇರುವಂತಹ ಕೆಪಾಸಿಟಿ ಸಂಪದ ಪ್ರಾವಿಷನ್ ಮಾಡಿರುವಂತದ್ದು. ಕಾವೇರಿ ವಾಟರ್, ಪಂಚಾಯತಿ ವಾಟರ್ ಎಂದು ಫ್ಯೂಚರ್ ಏನಾದ್ರು ಬಂದ್ರೆ ಇಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಮೀಟರ್ಗೆ ಇಲ್ಲಿ ಆಲ್ರೆಡಿ ಪ್ರಾವಿಷನ್ ಮಾಡಿ ಕೊಟ್ಟಿದ್ದಾರೆ. ಸ್ಮಾಲ್ ಆಗಿರುವಂತಹ ಒಂದು ಗೇಟ್ಗೆ ಕೂಡ ನಮಗೆ ಪ್ರಾವಿಷನ್ ಮಾಡಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ನ 3 ಮನೆಗಳಿಗೆ ಗ್ಯಾಸ್ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ಮಾಡಿದ್ದಾರೆ. ಫ್ಯಾಬ್ರಿಕೇಶನ್ ವರ್ಕ್ ಪೆಂಡಿಂಗ್ ಇದೆ, ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಎಲೆಕ್ಟ್ರಿಕ್ ವರ್ಕ್ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ನಮ್ಗೆ ಡಕ್ಕೋ ಕೊಟ್ಟಿರುವಂತದ್ದು ವೆಂಟಿಲೇಷನ್ಗೆ. ಮೇಲ್ಗಡೆ ನಮ್ಗೆ ಅಲ್ಲಿ ವಿಂಡೋಗಳು, ರೂಮ್ಗೆ ವಿಂಡೋಗಳು ಬರುತ್ತೆ, ಮತ್ತೆ ಬಾತ್ರೂಮ್ಗೆ ವಿಂಡೋಗಳು ಬರುತ್ತೆ. ಆ ವೆಂಟಿಲೇಷನ್ಗೆ ಇಲ್ಲಿ ಡಕ್ಕೋ ಕೊಟ್ಟಿರುವಂತದ್ದು. ವೀಕ್ಷಕರ, ಇಲ್ಲಿ ಕಾರ್ ಏನಾದ್ರು ನಿಲ್ಲಿಸ್ತೀವಿ ಅಂದ್ರೆ ಚಿಕ್ಕ ಕಾರುಗಳು 2 ನಿಲ್ಲಿಸಬಹುದು, ದೊಡ್ಡ ಕಾರುಗಳು 1 ನಿಲ್ಲಿಸಬಹುದು. ಗಾಡಿ 2 ವೀಲರ್ ನ ತಗೊಂಡ್ರೆ ಒಂದು 10 ರಿಂದ 12 2 ವೀಲರ್ ಕೂಡ ನಾವು ಪಾರ್ಕ್ ಮಾಡಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಮಗೊಂದು MS ವರ್ಕ್ ಒಂದು ಗೇಟ್ ಇದೆ. ಈ ಗೇಟ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ನಮಗೆ ಈ ಪೋರ್ಷನ್ ಒಂದು ಗೇಟ್ ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ಈ ಡೋರ್ ನ ನೋಡಬಹುದು ವೀಕ್ಷಕರೇ, ಇದು ಬಂದು ಹಾಲು ಪ್ಲಸ್ ಅಟ್ಯಾಚ್ ಕಿಚನ್ ಪ್ಲಸ್ ಅಟ್ಯಾಚ್ ಬಾತ್ರೂಮ್ ಇರುವಂತದ್ದು. ಒಂದು ಗಂಡ ಹೆಂಡತಿ, ಒಂದು ಮಗು, ಒಂದು ಚಿಕ್ಕ ಫ್ಯಾಮಿಲಿ, ಇಲ್ಲಾಂದ್ರೆ ಬ್ಯಾಚುಲರ್ಸ್ ಸ್ಟೂಡೆಂಟ್ ಗಳಿಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಅಷ್ಟು ಕ್ಲೀನ್ ಆಗಿ ಈ ಪೋರ್ಷನ್ ನಮ್ಗೆ ಬಂದಿದೆ. ವಿತ್ ವಾಟರ್ ವ್ಯವಸ್ಥೆ ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಕಿಚನ್ ವ್ಯವಸ್ಥೆ ಕೂಡ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಫ್ಯಾನ್, ಗೀಸರ್ ಎಲ್ಲ ಇವ್ರು ಹಾಕೊಡ್ತಾರೆ. ಬನ್ನಿ ವೀಕ್ಷಕರೇ, ಈಗ 2 BHK ಮನೆನ ನೋಡೋಣ. ಸ್ಟೇರ್ಕೇಸ್ ಹೋಗ್ಬೇಕಾದ್ರೆ ನೋಡ್ಬೋದು 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ನಮಗೆ ಗ್ರೇನ್ಸ್ ಕೊಟ್ಟಿರುವಂತದ್ದು, ಯಾವುದೇ ರೀತಿ ಕಾಲ್ ಜಾರ್ದಿರ ಅನ್ನೋ ಒಂದು ಪರ್ಪಸ್ಗೆ. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ನಮಗೆ SS ವರ್ಕ್ ಕಂಪ್ಲೀಟ್ ಆಗಿದೆ. ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಲುಕ್ ವೈಸ್ ಅಲ್ಲಿ
ಮೇಂಟೆನೆನ್ಸ್ಗೋಸ್ಕರ ಫ್ರಂಟ್ ಫುಲ್ ನಮಗೆ 2x4 ವೆಟರ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಡೋರ್ ಬಂದು ನೋಡಬಹುದು, ಇದು ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ ನಮಗೆ. ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೋರ್. ವೀಕ್ಷಕರೇ, ಇಲ್ಲಿ ನಾನು ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಜಸ್ಟ್ ಡೋರ್ ತೋರಿಸ್ತೀನಿ, ಥರ್ಡ್ ಫ್ಲೋರ್ ಅಲ್ಲಿ ಇರುವಂತಹ ಫುಲ್ ಮನೆ ತೋರಿಸ್ತೀನಿ. ಒಂದು ಮನೆ ನೋಡಿದ್ರೆ 3 ಮನೆನೂ ನೋಡೋ ಸೇಮ್ ಸ್ಟ್ರಕ್ಚರ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಯಾಕಂದ್ರೆ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಇನ್ನ ಕ್ಲೀನ್ ಆಗಿಲ್ಲ, ಮನೆ ಐಟಮ್ಸ್ ಇಟ್ಟಿರೋದ್ರಿಂದ ಅದು ಡೋರ್ ಓಪನ್ ಆಗ್ಲಿಲ್ಲ. ಫಸ್ಟ್ ಫ್ಲೋರ್ ನೋಡಿದ್ರಲ್ಲ, ಈಗ ನಾವು ನೋಡ್ತಾ ಇರುವಂತದ್ದು ಸೆಕೆಂಡ್ ಫ್ಲೋರ್. ಸೇಮ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಫಸ್ಟ್ ಫ್ಲೋರ್ ಹೇಗಿದೆಯೋ ಸೆಕೆಂಡ್ ಫ್ಲೋರ್ ಕೂಡ ಆಸ್ ಇಟ್ ಇಸ್ ಹಾಗೆ ಬರುತ್ತೆ. ಸೇಮ್ ಟೀಕ್ವುಡ್ ಡೋರ್, ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಇಲ್ಲಿ ಕಾರಿಡಾರ್ ತೋರಿಸಿಲ್ಲ ನೋಡಿ, ಈ ಕಾರಿಡಾರ್ ಕೂಡ ನೋಡಬಹುದು, ತುಂಬಾ ಸ್ಪೇಷಿಯಸ್ ಆಗಿದೆ. ಮನೆ ಮುಂದೆ ಏನಾದ್ರು ನಾವು ತುಳಸಿ ಪಾಟ್ಗಳು, ಗಾರ್ಡನ್ ಏನಾದ್ರು ಮಾಡ್ಕೊಳ್ತೀವಿ, ಈ ಪೋಸ್ಟರ್ ಕೂಡ ನಾವು ಮಾಡ್ಕೊಬಹುದು. ಎಲಿವೇಶನ್ ವೈಸ್ ಅಲ್ಲಿ ನಾವು ಟಫನ್ ಗ್ಲಾಸ್ ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸ್ಟೇರ್ ಕೇಸ್ ನಮಗೆ 40 mm ಗ್ರಾನೈಟ್, ಟೆರೆಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈಗ 3ನೇ ಫ್ಲೋರ್ ಅಲ್ಲಿ ಇದೀವಿ. ಸೇಮ್ ವಾಲ್ಗಳಿಗೆಲ್ಲ ನಮಗೆ ವೆಟರ್ ಪೆಟಲ್ಸ್, ಕಾರಿಡಾರ್ ಸೇಮ್ ಬರುತ್ತೆ. ಇಲ್ಲೂ ಕೂಡ ನಮಗೆ ಎಲಿವೇಶನ್ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಡೋರ್ ನೋಡು, ಸೇಮ್ ಆಸ್ ಇಟ್ ಇಸ್ 3 ಡೋರ್ಗಳು ನಮಗೆ ಒಂದೇ ಬರುತ್ತೆ. ವೀಕ್ಷಕರೇ, ಈಗ ನಾವು ಡೋರ್ ಓಪನ್ ಮಾಡಿ ಎಂಟ್ರಿ ಆದ್ರೆ ನೋಡಬಹುದು, ಈ ಪೋರ್ಷನ್ ನಾವು ಹಾಲು ಇಷ್ಟು ಜಾಗ ಕೊಟ್ಟಿರುವಂತದ್ದು. ಎದುರುಗಡೆ ನಮಗೆ ಇಂಟೀರಿಯರ್ ವರ್ಕ್ ಗ್ರ್ಯಾಂಡ್ ಆಗಿ, ಈ ಮನೆಗೆ ಇದು ಗ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಇದು ಇಂಟೀರಿಯರ್ ವರ್ಕ್ ಅಲ್ಲಿ ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. 2030 ಈ ತರ ಕೂಡ ನಮಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿನ ಮಾಡಬಹುದಾ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಪ್ರಾಪರ್ಟಿನ ಮಾಡಿದ್ದಾರೆ. ಆರಾಮಾಗಿ ಒಂದು ಮನೆಯಲ್ಲಿ ಒಬ್ರು ಓನರ್ ಇದ್ಕೊಂಡು 3 ಮನೆ ಬಾಡಿಗೆ ತಗೊಳ್ಳೋ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಬಟ್ ಏನು ಅಂದ್ರೆ ನಮಗೆ ಪಂಚಾಯತಿ ಖಾತಾ ಆಗಿರೋದನ್ನ ಸ್ವಲ್ಪ ಕಡಿಮೆಗೆ ಸಿಗ್ತಾ ಇದೆ. ಇನ್ನೇನು ನಮ್ಗೆ ಒಂದು 15 days ಅಲ್ಲಿ ಕೂಡ ನಮಗೆ ಈ ಖಾತಾ ಬಿಡ್ತಾ ಇದಾರೆ. ಇನ್ ಕೇಸ್ ಏನಾದ್ರು ಈ ಪ್ರಾಪರ್ಟಿಗೆ ಈ ಖಾತಾ ಆಯ್ತು ಅಂದ್ರೆ ಸ್ವಲ್ಪ ರೇಟ್ ಜಂಪ್ ಆಗ್ಬೋದು. ಯಾಕಂದ್ರೆ ಕನೆಕ್ಟಿವಿಟಿಗಳಿಗೆ ನಮ್ಗೆ ತುಂಬಾ ಹತ್ರ ಇದೆ. ವೀಕ್ಷಕರು, ಇಲ್ಲಿ ನೋಡಿ, ಈ ಪೋರ್ಷನ್ ಅಲ್ಲಿ ನಾವು ಸೋಫಾ ಹಾಕೊಂಡ್ರು ಕೂಡ ಇಷ್ಟು ಜಾಗ ಸಿಗುತ್ತೆ ನಮ್ಗೆ ಓಡಾಡಕ್ಕೆ. ಆಮೇಲೆ ಆಪೋಸಿಟ್ ಅಲ್ಲಿ ನಮ್ಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಪೂಜಾ ಮನೆ. ಈ ಡೋರು ಮತ್ತೆ ಈ ಡೋರು ನಮ್ಗೆ ಪೂಜಾ ಮನೆ ಬರುತ್ತೆ. ಬಟ್ ಏನಂದ್ರೆ ಇಲ್ಲಿ ನಮ್ಗೆ ಗಂಟೆ ಶೇಪ್ ಇರುವಂತಹ ವುಡ್ ನಮ್ಗೆ ಕಟ್ ಮಾಡಿ ಫೈನಲ್ ಅಲ್ಲಿ ನಮ್ಗೆ ಮಾಡ್ಕೊಡ್ತಾರೆ. ಇದು ಬಂದ್ಬಿಟ್ಟು ವಿತ್ ಸ್ಟೋರೇಜ್, ಪೂಜಾ ಸಾಮಗ್ರಿಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಸೆಲ್ಫ್ ಟೈಪ್ ಅಲ್ಲಿ ನಮ್ಗೆ ಕೊಟ್ಟಿರುವಂತದ್ದು. ತೋರಿಸ್ತೀನಿ ನೋಡಿ, ಇನ್ನ ಹ್ಯಾಂಡಲ್ ಎಲ್ಲ ಫಿಟ್ ಆಗ್ಬೇಕು, ಅದು ಮಾಡ್ಕೊಡ್ತಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಗ್ಲಾಸ್ ಪಾರ್ಟಿಷನ್ ಮಾಡ್ಕೊಡುವಂತದ್ದು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಇದು ಬಂದು ನಮ್ಗೆ ಪೂಜಾ ಬರುತ್ತೆ. ಈ ಪೂಜಾ ಮನೆಯಲ್ಲೂ ಕೂಡ ಸೆಲ್ಫ್ ಹಾಕೊಟ್ಟಿದ್ದಾರೆ, ಗ್ರಾನೈಟ್ ಸೆಲ್ಫ್ ಬರುತ್ತೆ. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಿಗೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಡ್ರಾಯರ್ ಬಾಕ್ಸ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಫುಲ್ ಮಿಲ್ಕಿ ವೈಟ್ ಇರುವಂತಹ ಲ್ಯಾಮಿನೇಟ್ ಶೀಟ್ ನ ಯೂಸ್ ಮಾಡಿರುವಂತದ್ದು. ಇಂಚಸ್ ಗಳಲ್ಲಿ ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ಮಾಡಿರುವಂತದ್ದು. ಇದು ಏನು ವರ್ಕ್ ನೋಡ್ತಾ ಇದೀರಲ್ಲ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಸೇಮ್ ಆಸ್ ಇಟ್ ಇಸ್ ನಮ್ಗೆ ಹಾಗೆ ಬರುವಂತದ್ದು. ಇನ್ನ ಟಿವಿ ಕ್ಯಾಬಿನೆಟ್ ನೋಡಿ, ದೊಡ್ಡದಾಗಿರುವಂತಹ ಟಿವಿ ಕ್ಯಾಬಿನೆಟ್ ಕೂಡ ನಾವು ಮೌಂಟ್ ಮಾಡಬಹುದು. ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳು. ಈ ಪೋರ್ಷನ್ ಫುಲ್ ನಾವು ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ಶೋ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಸ್ಟೋರೇಜ್ ನ ಕೊಟ್ಟಿದ್ದಾರೆ. ಈ ಮನೆಯಲ್ಲಿ ಹೈಲೈಟ್ ಏನು ಅಂದ್ರೆ ಕಿಚನ್. ಎಷ್ಟು ಸ್ಟೋರೇಜ್ ಕೊಟ್ಟಿದ್ದಾರೆ ಅಂದ್ರೆ ಹಿಂಗೂ ಮಾಡಬಹುದಾ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಸಾಕಾಗಿದೆ. ಗ್ರಾನೈಟ್ ಸ್ಲಾಬ್. ಈ ಪೋರ್ಷನ್ ನಮ್ಗೆ SS ಬ್ಯಾಸ್ಕೆಟ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಮಿನಿ ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು, ಅಷ್ಟು ಸ್ಪೇಸ್ ನಮ್ಗೆ ಕೊಟ್ಟಿರುವಂತದ್ದು. ಮೇಲ್ಗಡೆ ಫುಲ್ ಐಟಮ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಈ ಪೋರ್ಷನ್ ಇಲ್ಲಿ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಇಲ್ಲಿ ಸಣ್ಣ ಪುಟ್ಟ ಬಾಕ್ಸ್ ಗಳು ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಕೆಳಗಡೆ ಫುಲ್ ನಮ್ಗೆ ಸ್ಟೋರೇಜ್ ವ್ಯವಸ್ಥೆ ಬರುತ್ತೆ. ಇಲ್ಲಿ ಬಂದು ನಮ್ಗೆ SS ಬ್ಯಾಸ್ಕೆಟ್ ಬರುತ್ತೆ, ಅದು ಕೂಡ ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ಆಗಿದೆ. ಗ್ರಾನೈಟ್ ಸ್ಲಾಬ್ ವಿತ್ ಸಿಂಕ್. ಇದು ಬಂದು ನಮ್ಗೆ ಸಿಂಕ್ ಆಗಿದೆ. ಜಾಗ್ವಾರ್ ಐಟಮ್ ಯೂಸ್ ಮಾಡಿರುವಂತದ್ದು. ವೀಕ್ಷಕರೇ, ಬಾತ್ರೂಮ್ ಫಿಟ್ಟಿಂಗ್ಸ್ ಕೆಳಗಡೆ ಪಾರ್ಕಿಂಗ್ ನೋಡಿದ್ರಲ್ಲ, ಸೇಮ್ ಜಾಗ್ವಾರ್ ಫಿಟ್ಟಿಂಗ್ಸ್ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಆಕ್ವಾ ಗಾರ್ಡ್ಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ನಮ್ಗೆ ಕಿಚನ್ ಬಂದಿರುವಂತದ್ದು. ಇದು ಟಿವಿ ಕ್ಯಾಬಿನೆಟ್ ಆಯ್ತು. ಇಲ್ಲಿ 2 ಡೋರ್ ಕಾಣಿಸುತ್ತೆ, 2 ಬೆಡ್ರೂಮ್, 2 BHK. ಈ ಬಾತ್ರೂಮ್ ನ ನೋಡಬಹುದು, ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಇಲ್ಲಿ ನಮ್ಗೆ ಡೋರ್ ಪೆಂಡಿಂಗ್ ಇದೆ. ಇದು WPC ಡೋರ್ ನಮ್ಗೆ ಬರುವಂತದ್ದು. ವಾಲ್ಗಳಿಗೆಲ್ಲ ನಮ್ಗೆ 2x4 ವೆಟರ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರ್ ಮೌಂಟೆಡ್ ಕಮೋಡ್, ಇದು ಹಿಂಡ್ವೇರ್ ಬರುತ್ತೆ. ಆ ಪ್ರೆಸ್ ಬಟನ್ ಮಾಡೋದು ನಮ್ಗೆ ಜಾಗ್ವಾರ್ ಬರುತ್ತೆ. ಇದು ಹಿಂಡ್ವೇರ್ ಬರುತ್ತೆ. ಈ ಪೋರ್ಷನ್ ನಮ್ಗೆ ಯೂಸ್ ಮಾಡೋದಲ್ಲ, ನಮ್ಗೆ ಜಾಗ್ವಾರ್ ಬರುವಂತದ್ದು. ಪ್ರತಿಯೊಂದು ಕ್ವಾಲಿಟಿನ ಮೈಂಟೈನ್ ಮಾಡಿರುವಂತದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ರೆಡಿ ಇದೆ. ಒಂದೊಂದು ಮನೆಗೆ ಗೀಸರ್, ಆಲ್ರೆಡಿ ಗೀಸರ್ ನಮ್ಗೆ ಕೆಳಗಡೆ ಬಂದಿದೆ. ಗೀಸರ್ ಒಂದು ಫಿಟ್ ಮಾಡಿ ಕೊಡ್ತಾರೆ, ಒಂದೊಂದು ಬಾತ್ರೂಮ್ ಗಳಿಗೆ ಹಾಕೊಡ್ತಾರೆ. ವಿತ್ ಮನೆಗೆ ಎಲ್ಲಾ ರೂಮ್ ಗಳಿಗೂ ಹಾಲ್ಗಳಿಗೆಲ್ಲ ಫ್ಯಾನ್ ಗಳನ್ನ ಫಿಟ್ ಮಾಡಿ ಕೊಡುವಂತದ್ದು. ಚೆನ್ನಾಗಿದೆ. ಸ್ಪೇಷಿಯಸ್ ಆಗಿ ನಮ್ಗೆ ಈ ಕಾಮನ್ ಬಾತ್ರೂಮ್ ಬಂದಿರುವಂತದ್ದು ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಇದ್ರ ಆಪೋಸಿಟ್ ಅಲ್ಲಿ ಬರುವಂತದ್ದು ಇದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಟ್ 6x5 ಸೈಜ್ ಇರುವಂತಹ ಕಿಂಗ್ ಸೈಜ್ ಕಟ್ ಹಾಕೋದು ಕೂಡ ಓಡಾಡಕ್ಕೆ ತುಂಬಾ ಜಾಗ ಇದೆ.
ಸೂಪರ್ ಆಗಿದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲುಗಡೆ ಸ್ಟೋರೇಜ್ ಕೂಡ ಇರುವಂತದ್ದು. ವೆಂಟಿಲೇಷನ್ ನೋಡಿ, ಸನ್ಲೈಟ್ ಬರ್ತಾ ಇದೆ. ಇಲ್ಲಿ ಚಿಕ್ಕದಾಗಿರುವಂತಹ ಒಂದು ಮಿರರ್ ಐಟಮ್ ಇಟ್ಕೊಳ್ಳೋಕೆ ವಿತ್ ಚಿಕ್ಕದಾಗಿರುವಂತಹ ಒಂದು ಇಂಟೀರಿಯರ್ ವರ್ಕ್ ಸ್ಟೋರೇಜ್ಗೆ ವ್ಯವಸ್ಥೆ ನಾವು ಮಾಡ್ಕೊಟ್ಟಿರುವಂತದ್ದು. ಈ ಬೆಡ್ರೂಮ್ಗೆ ಇರುವಂತಹ ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೇಮ್ ಅಲ್ಲಿ ಕಾಮನ್ ಬಾತ್ರೂಮ್ ನೋಡಿದ್ರೆ ಸೇಮ್ ಆಸ್ ಇಟ್ ಈಸ್ ಇದು ಅಟ್ಯಾಚ್ ಬಾತ್ರೂಮ್ ಬರುವಂತದ್ದು. ಸೇಮ್ ಮೆಟೀರಿಯಲ್ ನ ನಮ್ಗೆ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಟ್ ವೆಟ್ರೋಫೈಟಲ್ಸ್, ಫ್ಲೋರಿಂಗ್ ಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟಲ್ಸ್, ವಾಲ್ಗಳಿಗೆ ಯೂಸ್ ಮಾಡಿರುವಂತದ್ದು. ನೋಡಿ ಇಲ್ಲಿ ಗೊತ್ತಾಗುತ್ತೆ 2 ಬಾತ್ರೂಮ್, ಇದು ಕಾಮನ್ ಬಾತ್ರೂಮ್, ಇದು ಅಟ್ಯಾಚ್ ಬಾತ್ರೂಮ್. ಸೇಮ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಈ ಬೆಡ್ರೂಮ್ ಅಲ್ಲಿ ನಾವು ಒಂದು ಕ್ವೀನ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಇರುವಂತದ್ದು. ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ವಾರ್ಡ್ರೋಬ್ ಕಂಪ್ಲೀಟ್ ಆಗಿರುವಂತದ್ದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಇಟ್ಕೊಳ್ಳೋಕೆ ಐಟಮ್, ಫ್ಯಾನ್ಗೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಕ್ವೀನ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಕೊಟ್ಟಿರುವಂತದ್ದು. ವೆಂಟಿಲೇಷನ್ಗೆ ವಿಂಡೋ ಕೂಡ, ಅದು ಕೂಡ ಎಲ್ಲ ವುಡ್ ಯೂಸ್ ಮಾಡಿರುವಂತದ್ದು. ಇಂಥ ಮನೆಗಳಿಗೆ ಕಡಿಮೆ ಆಗ್ಬೇಕು ಅಂತ WPC ವರ್ಕು ವಿಂಡೋಗಳನ್ನ ಯೂಸ್ ಮಾಡ್ತಾರೆ. ಬಟ್ ಇವ್ರು ಯೂಸ್ ಮಾಡಿಲ್ಲ. ವಿಂಡೋಗಳೆಲ್ಲ ಪ್ರತಿಯೊಂದು ನಮಗೆ ವುಡ್ ಯೂಸ್ ಮಾಡಿದ್ದಾರೆ. ಮೈನ್ ಡೋರ್ ಮಾತ್ರ ನಮಗೆ ಟೀಕ್ ಯೂಸ್ ಮಾಡಿರುವಂತದ್ದು. ಫ್ರೇಮ್ ವಿತ್ ಡೋರ್ ಕೂಡ ನಮಗೆ ಟೀಕ್ ವುಡ್ ಬರುತ್ತೆ. ಆರಾಮಾಗಿ ಒಂದು ಫ್ಯಾಮಿಲಿ ಸ್ಟೇ ಆಗ್ಬೋದು, ಅಷ್ಟು ಪ್ರಾವಿಷನ್ ಈ ಮನೆಯಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಈ ಮನೆ ಏನು ನೋಡ್ತಾ ಇದೀರಾ, ಫಸ್ಟ್ ಫ್ಲೋರ್ ಹೀಗೆ ಇದೆ, ಸೆಕೆಂಡ್ ಫ್ಲೋರ್ ಹೀಗೆ ಇದೆ, 3ನೇ ಫ್ಲೋರ್ ಇವಾಗ ನೀವು ನೋಡ್ತಾ ಇರುವಂತದ್ದು ಆಸ್ ಇಟ್ ಈಸ್. ಕಲರ್ ಸೇಮ್. ಒಂದು ಮನೆ ನೋಡಿದ್ರೆ 3 ಮನೆ ನೋಡ್ತಾರ. ಒಂದು ಫ್ಯಾಮಿಲಿ ಆರಾಮಾಗಿ ಈ ಮನೆಯಲ್ಲಿ ವಾಸ ಆಗ್ಬೋದು. ಯಾರಾದ್ರೂ ನಾವ್ ಇತ್ಕೊಂಡು ಬಾಡಿಗೆ ಬರೋ ಅಂತ ಏನಾದ್ರು ಮನೆನ ನೋಡ್ತಾ ಇದ್ರೆ ಅವ್ರಿಗೆ ಮಾಡಿಸಿದ ಮನೆ, ಒಳ್ಳೆ ಕನೆಕ್ಟಿವಿಟಿ ನಮ್ಗೆ ಸಿಗ್ತಾ ಇರುವಂತದ್ದು. ಟೆರೆಸ್ ಅಲ್ಲಿ ತೋರಿಸ್ತೀನಿ ಅಟ್ಮಾಸ್ಫಿಯರ್ ಹೇಗಿದೆ ಅಂತ. ಬ್ಯೂಟಿಫುಲ್ ಆಗಿದೆ. ಬನ್ನಿ ಟೆರೆಸ್ ಹೋಗೋಣ. ಈ ಪೋರ್ಷನ್ ಫುಲ್ ನಮ್ಗೆ ಸ್ಟ್ರಕ್ಚರ್ ಮಾಡಿದ್ದಾರೆ. ವೀಕ್ಷಕರೇ, ಟೆರೆಸ್ ಅಲ್ಲಿ ಇದೀವಿ. ಮೇಲ್ಗಡೆ 1500 ಲೀಟರ್ ಇರುವಂತಹ ಟ್ಯಾಂಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಫುಲ್ ನಮ್ಗೆ ಟೈಲ್ಸ್, ಇಲ್ಲಿ ನಮಗೆ ಮ್ಯಾನ್ಯುಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಪ್ರಾವಿಷನ್ ಮಾಡಿ ವಾಲ್ಗಳಿಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ ಮೇಂಟೆನೆನ್ಸ್ ಗೋಸ್ಕರ. ಇಲ್ಲೆಲ್ಲ ಪವರ್ ಸಪ್ಲೈಗೆ ಇದು ಬಿಟ್ಟಿರುವಂತದ್ದು. ಏನಾದ್ರು ಓನರ್ ಏನಾದ್ರು ಇಲ್ಲಿ ಯೂಸ್ ಮಾಡ್ತೀನಿ ಅಂದ್ರೆ ವಾಷಿಂಗ್ ಮಿಷಿನ್ ಇಲ್ಲಿ ಬೇಕಾದ್ರೆ ಮಾಡ್ಕೋಬಹುದು. ಆ ಪ್ರಾವಿಷನ್ ಕೂಡ ಮಾಡಿ ಬಿಟ್ಟಿರುವಂತದ್ದು. ಇದು ನಮ್ಗೆ ಟೆರೆಸ್ ಬರುತ್ತೆ. ಅಟ್ಮಾಸ್ಫಿಯರ್ ನೋಡಿ. ಈ ಮನೆನೂ ಕೂಡ 2030 ಕಟ್ಟಿರುವಂತಹ 2 BHK ಮನೆಗಳಿದೆ. ಕಟ್ಟಿ ಒಂದೇ ವಾರದಲ್ಲಿ ಫುಲ್ ಕಂಪ್ಲೀಟ್ ಆಗಿರುವಂತದ್ದು. ಈಗ ಮನೆ ಫಿಲ್ ಆಗಿದೆ. 2 ಕಾರ್ನರ್ ಪ್ರಾಪರ್ಟಿಗಳು ರೆಡಿ ಆಗಿದೆ. ಎದುರುಗಡೆಯಲ್ಲಿ ನಮ್ಗೆ 40ಗೆ 40 ಇರುವಂತಹ ದೊಡ್ಡ ಮನೆ, ಅದು ಕೂಡ ನಮ್ಗೆ ಬಿಲ್ಡ್ ಆಗ್ತಾ ಇರುವಂತದ್ದು. ಸರೌಂಡಿಂಗ್ ಫುಲ್ಲು ನಮ್ಗೆ ಒಳ್ಳೆ ಮನೆಗಳಿದೆ. ಇದ್ರ ಮೇಲೆ ಇನ್ನು ಸ್ಟೆಪ್ಪಲ್ಲಿ ಹೋದ್ರೆ ಆರಾಮಾಗಿ ನಾವು ಮೀನಾಕ್ಷಿ ಮಾಲ್ನ ನೋಡ್ಬೋದು, ಮಂತ್ರಿ ಅಪಾರ್ಟ್ಮೆಂಟ್ ನ ನೋಡ್ಬೋದು. ಆ ಪೋರ್ಷನ್ ಅಲ್ಲಿ ಪ್ರೆಸ್ಟೀಜ್ ಕಾಣಿಸುತ್ತೆ ನೋಡಿ. ಅಲ್ಲಿ ಅಪಾರ್ಟ್ಮೆಂಟ್ ಕಾಣಿಸ್ತಿದೆಯಲ್ಲ, ಅದು ಒಂದು ನಮ್ಗೆ ಬನ್ನರ್ಘಟ್ಟ ರೋಡ್, ನೈಸ್ ರೋಡ್ ಜಂಕ್ಷನ್ ಎದುರುಗಡೆ ಇರುವಂತಹ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್. ಅದು ಕನೆಕ್ಟಿವಿಟಿಗೆ ತುಂಬಾ ಹತ್ರ ಇದೆ. BMTC ಬಸ್ ಸ್ಟಾಪ್ಗೆ ಜಸ್ಟ್ 100 ಮೀಟರ್ ಇರುವಂತದ್ದು. ಬನ್ನರ್ಘಟ್ಟ ರೋಡ್ ಅಲ್ಲಿ ಇರುವಂತಹ ಡಿಮಾರ್ಟ್ 2 ಕಿಲೋಮೀಟರ್ ಇದೆ. ಬನ್ನರ್ಘಟ್ಟ ರೋಡ್ ಬರೀ 800 ಮೀಟರ್ ಇದೆ. BMTC ಬಸ್ ಸ್ಟಾಪ್ಗೆ ಜಸ್ಟ್ 100 ಮೀಟರ್ ಇದೆ. ಸ್ಕೂಲ್ಗಳಂತೂ ಹೇಳೋ ಹಾಗೆ ಇಲ್ಲ. ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಮಗೆ ಸ್ಕೂಲ್ ಇರುವಂತದ್ದು. ಬನ್ನರ್ಘಟ್ಟ ರೋಡ್ ಅಲ್ಲಿ ನಮಗೆ ಶೇರ್ವುಡ್ ಇದೆ. ಒಳಗಡೆ ಬಂದ್ರೆ ಗ್ರೀನ್ ವುಡ್ ಇದೆ. ಆ ಕಡೆಗೆ ಹೋದ್ರೆ ಪೋದರ್ ಇದೆ. ರಾಯಲ್ ಗ್ರೀನ್ ಇದೆ. ರಾಯಲ್ ವುಡ್ ಪಬ್ಲಿಕ್ ಸ್ಕೂಲ್ ಕೂಡ ನಮ್ಗೆ ಇರುವಂತದ್ದು. ಮೇನ್ ಆಗಿ ನಮಗೆ ಟಿ.ಜೋನ್ ಕಾಲೇಜ್ ಕೂಡ ನಮ್ಗೆ ಇರುವಂತದ್ದು. ಇನ್ನ ಎಲೆಕ್ಟ್ರಾನಿಕ್ ಸಿಟಿಲಿ ಕೆಲಸ ಮಾಡೋರು, ಈ ಪೋರ್ಷನ್ ಅಲ್ಲಿ ನಮ್ಗೆ ಮನೆ ಬೇಕು ಅನ್ನೋರು ಕೂಡ ಇದನ್ನ ಪರ್ಚೇಸ್ ಮಾಡಬಹುದು. ಯಾಕಂದ್ರೆ ನಮಗೆ ಕನೆಕ್ಟಿವಿಟಿ ಎಕ್ಸಾಕ್ಟ್ ನಮಗೆ ಜಸ್ಟ್ 100 ಮೀಟರ್ ಅಲ್ಲಿ ನಮಗೆ ಬಸ್ ಬರುತ್ತೆ. ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತಹ ಬಸ್ ಬರುವಂತದ್ದು. ಬನ್ನರ್ಘಟ್ಟ ರೋಡ್ಗೂ ನಮಗೆ ಕನೆಕ್ಟಿವಿಟಿ ಇದೆ. ಈ ಕಡೆ CK ಪಾಳ್ಯ ರೋಡ್ ಇಂದ ನಾವು ಬೊಮ್ಮಸಂದ್ರ ಮೇಲೆ ಹೋಗ್ತೀವಿ ಅಂದ್ರೂ ಕೂಡ ನಮಗೆ ಕನೆಕ್ಟಿವಿಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ರೆಂಟಲ್ ಇನ್ಕಮ್ ಪ್ರಾಪರ್ಟಿ, ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಅಟ್ಮಾಸ್ಫಿಯರ್ ನಮಗೆ ಸಿಗ್ತಾ ಇರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ರಿಗೂ ನಿಮ್ದೇನಾದ್ರು ಪ್ರಾಪರ್ಟಿಗಳನ್ನ ಏನಾದ್ರು ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.